ಹಾಯ್ ಹೆಲೋ, ನಾವು ಏನು ಮಾಡ್ತಿದ್ದೀವಿ ಕನ್ನಡಿರಿ. ಕುದೀನ ಮತ್ತು ಕೊತ್ತಂಬರಿ ಹಾಕಿದ್ದೀನಿ. ಇವಾಗ ಎಳ್ಳು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಶುಂಠಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀವಿ. ಇವಾಗ ರುಬ್ಕೊಂಡಿದ್ದೀನಿ. ಇವಾಗ ಎಲ್ಲ ಸ್ಮೆಲ್ ನೋಡ್ತೀವಿ. ಇವಾಗ ಮತ್ತೆ ಮಿಕ್ಸ್ ಮಾಡಿ ಇಲ್ಲಿ ಮೆಣಸಿನ್ಕಾಯಿ, ಧನಿಯಾ ಪೌಡರು, ಇವಾಗ ಎಲ್ಲ ಹಾಕೊಂಡಿದ್ದೀವಿ. ಹುಣಸೆ ಹಣ್ಣು ನೆನೆ ಹಾಕಿದೆ, ಅದನ್ನೇ ಹಾಕ್ತಿದ್ದೀವಿ. ಇವಾಗೆಲ್ಲ ಚಾಟ್ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀವಿ. ಫೈನಲಿ ಪಾನಿ ರೆಡಿ ಆಯಿತು. ಇವಾಗ ಪಾನಿ ಜೊತೆ ಏನು ಬೇಕು? ಪೂರಿ ಬೇಕು. ಇವಾಗ ನಾನು ಟೇಸ್ಟ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗೈತೆ. ನಮ್ಮ ಅಣ್ಣನೂ ಇಲ್ಲಿ ಲೆಮನ್ ಹಾಕ್ತವನ್ನೇ. ಇವಾಗ ಫೈನಲಿ ರೆಡಿ ಆಯಿತು ಪಾನಿ. ಇವಾಗ ನಾವು ಪೂರಿ ಮಾಡ್ತಿದ್ದೀವಿ. ಮಾಟಿಂದ ತಂದಿದ್ವಿ ರೆಡಿಮೇಡ್ ಪೂರಿ. ಅದನ್ನು ಎಣ್ಣೆಯಲ್ಲಿ ಹಾಕಿದ್ರೆ ಪೂರಿ ಹಾಕ್ಬಿಡುತ್ತೆ. ಇವಾಗ ಸೈಡಲ್ಲಿ ಮಸಾಲೆ ರೆಡಿ ಆಗ್ತೈತೆ. ನಾನು ನೋಡ್ತಿದ್ದೀನಿ. ಇವಾಗ ನಮ್ಮಮ್ಮ ಎತ್ತವ್ರೆ ಪೂರಿನ. ಪೂರಿ ರೆಡಿ ಆಗ್ತೈತೆ. ಪಕ್ಕದ ಬಟಾಣಿ ಮಸಾಲೆಯನ್ನು ರೆಡಿ ಆಗ್ತೈತೆ. ಈಗ ನೋಡಿ, ಇವಾಗ ನಾನು ನೋಡ್ತಿದ್ದೀನಿ. ನಮ್ಮಣ್ಣನು ಇವಾಗ ಪೂರ್ತಿ ತಪ್ಪಲಿ ತುಂಬೋಯ್ತು. ಇವಾಗ ಎಲ್ಲ ಇವಾಗ ಪಾನಿ ಮತ್ತು ಮಸಾಲ ಎರಡೂ ರೆಡಿ ಆಗೈತೆ. ಇವಾಗ ಚಾಪೆ ಮೇಲೆ ಇಟ್ಕೊಂಡು ನಾವು ಇದನ್ನು ಹೋಲ್ ಮಾಡ್ತಿದ್ದೀವಿ. ಪೋಕಿಂದ ಮಾಡ್ತಿದ್ದೆ, ಆದರೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮಣ್ಣ ಕೈಯಿಂದ ಮಾಡುವಂಥ ಈರುಳ್ಳಿ, ಕ್ಯಾರೆಟ್ ಎಲ್ಲ ರೆಡಿ ಐತೆ. ಚಾಟ್ ಮಸಾಲಗಳು. ಇವಾಗ ನಾನು ಹೋಲ್ ಮಾಡ್ತಿದ್ದೀನಿ ಪೂರಿ ಒಳಗೆ. ನಮ್ಮ ಪೋಕಿಂದ ಬೇಡ, ಕೈಯಿಂದಾನೇ ಮಾಡು ಅಂತ ನಮ್ಮಣ್ಣ ಹೇಳಿದ್ದ. ಅದಕ್ಕೆ ಹಾಗೆ ಮಾಡ್ತಿದ್ದೀನಿ. ನಮ್ಮಣ್ಣನೂ ಹಾಗೆ ಮಾಡ್ತವನೆ. ಇವಾಗ ನಮ್ಮಮ್ಮ ಕಡಲೆ ಬೀಜ ಹಾಕ್ತವ್ರೆ. ಇವಾಗ ಹುರಿದಿರೋದು ಅವಲಕ್ಕಿ. ಇವಾಗ ಈರುಳ್ಳಿ ಹಾಕ್ತವ್ರೆ. ಇವಾಗ ಕ್ಯಾರೆಟೂ ಹಾಕ್ತವ್ರೆ. ಇವಾಗ ಇದನ್ನು ಸರಿಯಾಗಿ ಕ್ಲೋಸ್ ಮಾಡಿ ಇಕ್ಬಿಟ್ರು. ಇವಾಗ ಮಸಾಲೆ, ಕಡಲೆ ಬೀಜ, ಹುರಿದಿರೋದು ಪೂರಿ ಮತ್ತು ಎಲ್ಲ ತುಂಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ 4 ಪ್ಲೇಟೂ. ಇವಾಗ ನಾವು ತಿನ್ನಕ್ಕೆ ಹೋಗ್ತೀವಿ. ತಡಿಯೋಕ್ಕಾಗಲ್ಲ, ಅದಕ್ಕೆ ನಾನೇ ತಿನ್ನೋದು ಫಸ್ಟು ಪಾನಿಪುರಿ. ಅಮ್ಮ ಇವಾಗ ಪ್ಲೇಟಲ್ಲಿ ಹಾಕ್ಕೊಟ್ರು. ನಾನು ಪಾನಿ ಹಾಕ್ಕೊಂಡು ಇವಾಗ ತಿಂತಿದ್ದೀನಿ. ಟೇಸ್ಟಿಯಾಗಿತ್ತು, ತುಂಬ ರುಚಿಯಾಗಿತ್ತು. ಇವಾಗ ಇನ್ನೊಂದು ಟ್ರೈ ಮಾಡ್ತಿದ್ದೆ. ಇದೂ ತುಂಬ ಟೇಸ್ಟಿಯಾಗಿತ್ತು. ಇವಾಗ ನಮ್ಮಣ್ಣನೂ ಎಲ್ಲ ತುಂಬಿಕೊಂಡು ಎಲ್ಲ ಹಾಕ್ಕೊಂಡು ಇವಾಗ ತಿಂತಾನೆ. ನೀವು ಬೇಕಾದರೆ ಟ್ರೈ ಮಾಡ್ಕೊಂಡು ತಿನ್ಬೋದು. ಇವಾಗ ನಮ್ಮಣ್ಣ ತಿಂದ, ತುಂಬ ರುಚಿಯಾಗಿತ್ತು ಅಂತ ಹೇಳ್ದ. ಕ್ರಿಸ್ಮಸ್ ದಿನ ಒಂದು ರಜಾ ಇತ್ತು ತಾನೇ, ಅವಾಗ ಮಾಡಿಕೊಟ್ಟಿದ್ರು ನಮ್ಮಮ್ಮ. ಇವಾಗ ನಮ್ಮಣ್ಣ ಇನ್ನೊಂದು ತಿಂದ, ನಾನು ತಿಂದೇ ಬಿಟ್ಟೆ. ನಾನು ಪೂರ್ತಿ ಪ್ಲೇಟೇ ಚಿಂದಿ ಉಡಾಯಿಸ್ಬಿಟ್ಟೆ. ಎಲ್ಲ ನಾವು 4 ಜನ ತುಂಬಿ ಪ್ಲೇಟ್ ಖಾಲಿ ಆಯಿತು. ಇವಾಗ ನಮ್ಮಣ್ಣನು ಲಾಸ್ಟಲ್ಲಿ ಸುಕ್ಕ ದಹಿ ಪೂರಿ ಮಾಡ್ಕೊಂಡು ತಿಂತವ್.